ರಾಜ್ಯ ರಾಜಕೀಯದಲ್ಲಿ ತಾರಕಕ್ಕೇರಿದೆ ಬಿಜೆಪಿ ವರ್ಸಸ್ ಬಿಜೆಪಿ ಫೈಟ್. ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ಬಿಜೆಪಿ. ಭಿನ್ನಮತದ ಬೇಗುದಿಗೆ ಬ್ರೇಕ್ ಹಾಕಲು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಹೀಗಾಗಿ ರೆಬೆಲ್ಗಳನ್ನು ದೆಹಲಿಗೆ ಬುಲಾವ್ ನೀಡಿದೆ. ಬಿಜೆಪಿ ವರ್ಸಸ್ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮುಂದಾಗಿದೆ. ಯತ್ನಾಳ್ ಟೀಮ್ಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದ್ದು. ವಿಜಯೇಂದ್ರ ವಿರುದ್ಧ ಸಮರಕ್ಕೆ ಬಿದ್ದಿರುವ ಯತ್ನಾಳ್ ಬಿಜೆಪಿ ವರ್ಸಸ್ ಬಿಜೆಪಿ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಲು ಹೈಕಮಾಂಡ್ ಮುಂದಾಗಿದೆ. ವಕ್ಫ್ ಹೆಸರಲ್ಲಿ ಯತ್ನಾಳ್ ಪಡೆ ಪ್ರತ್ಯೇಕ ಹೋರಾಟ ನಡೆಸಿದೆ. ವಿಜಯೇಂದ್ರ ನೇತೃತ್ವದ ಹೋರಾಟ ಬಿಟ್ಟು ಪ್ರತ್ಯೇಕ ಹೋರಾಟ ನಡೆಸಲು ಮುಂದಾಗಿದೆ. ಹೈಕಮಾಂಡ್ ಎಚ್ಚರಿಕೆಗಳಿಗೂ ಬಗ್ಗದ ಯತ್ನಾಳ್ ಟೀಮ್ ದೆಹಲಿಗೆ ಬಂದು ವಿವರಣೆ ನೀಡುವಂತೆ ಹೈಕಮಾಂಡ್ ಕಟ್ಟಪ್ಪಣೆ ನೀಡಿದೆ. ಬಾಗಲಕೋಟೆ ಬೆಳಗಾವಿ ಪ್ರವಾಸದ ನಂತರ ದೆಹಲಿಗೆ ಪ್ರಯಾಣ ಬೆಳೆಸಲು ಮುಂದಾಗಿದ್ದಾರೆ. ಡಿಸೆಂಬರ್ 2ರಂದು ಯತ್ನಾಳ್ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಸೇರಿದಂತೆ ಸಿದ್ದೇಶ್ವರ್, ಬಿಪಿ ಹರೀಶ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ದೆಹಲಿಯಲ್ಲೇ ಅತೃಪ್ತರಿಗೆ ಮೂಗುದಾರ ಹಾಕಲಿದೆಯಾ ಹೈಕಮಾಂಡ್? ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿ ಹೈಕಮಾಂಡ್ ನಡೆ. ಇತ್ತ ಯತ್ನಾಳ್ ಟೀಮ್ ಸಪರೇಟ್ ಆಗಿನೇ ವಕ್ಫ್ ವಿರುದ್ಧ ಹೋರಾಟ ನಡೆಸಿದೆ. ಹೈಕಮಾಂಡ್ ಎಚ್ಚರಿಕೆಗಳಿಗೂ ಬಗ್ಗುತ್ತಿಲ್ಲ ಯತ್ನಾಳ್ ಟೀಮ್. ದೆಹಲಿಗೆ ಬಂದು ವಿವರಣೆ ನೀಡುವಂತೆ ಹೈಕಮಾಂಡ್ ಕಟ್ಟಪ್ಪಣೆ ನೀಡಿದೆ. ಬಾಗಲಕೋಟೆ ಬೆಳಗಾವಿ ಪ್ರವಾಸದ ನಂತರ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಇದರ ಮಧ್ಯೆ ನಾನೊಬ್ಬನೇ ದೆಹಲಿಗೆ ತೆರಳುವುದಿಲ್ಲ, ನನ್ನ ಟೀಮ್ನ ಕರೆದುಕೊಂಡು ಹೋಗ್ತೀನಿ ಅಂತ ಯತ್ನಾಳ್ ವಾರ್ನಿಂಗ್ ನೀಡಿದ್ದಾರೆ. ದೆಹಲಿಗೆ ಬಂದು ವಿವರಣೆ ನೀಡುವಂತೆ ಹೈಕಮಾಂಡ್ ಕಟ್ಟಪ್ಪಣೆ ನೀಡಿದರೂ ಸಹ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಬಾಗಲಕೋಟೆ ಬೆಳಗಾವಿ ಪ್ರವಾಸದ ನಂತರ ದೆಹಲಿಗೆ ಪ್ರಯಾಣ ಬೆಳೆಸಲಿರುವ ಯತ್ನಾಳ್ ಟೀಮ್ ಡಿಸೆಂಬರ್ 2ರಂದು ಯತ್ನಾಳ್ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಆದರೆ ಯತ್ನಾಳ್ ನಾನೊಬ್ಬನೇ ಹೋಗೋದಿಲ್ಲ, ನನ್ನ ಟೀಮ್ನ ಕರೆದುಕೊಂಡು ಹೋಗ್ತೀನಿ ಎಂದಿದ್ದಾರೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಸೇರಿದಂತೆ ಸಿದ್ದೇಶ್ವರ್, ಬಿಪಿ ಹರೀಶ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಈ ಎಲ್ಲ ನಾಯಕರು ಸಹ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ದೆಹಲಿಯಲ್ಲೇ ಅತೃಪ್ತರಿಗೆ ಮೂಗುದಾರ ಹಾಕಲಿದೆಯಾ ಹೈಕಮಾಂಡ್? ಹಾಗಾದ್ರೆ ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿ ಹೈಕಮಾಂಡ್ ನಡೆ. ವಕ್ಫ್ ಹೆಸರಲ್ಲಿ ಯತ್ನಾಳ್ ಪಡೆ ಪ್ರತ್ಯೇಕ ಹೋರಾಟ ನಡೆಸಿದೆ. ವಿಜಯೇಂದ್ರ ನೇತೃತ್ವದ ಹೋರಾಟ ಬಿಟ್ಟು ಪ್ರತ್ಯೇಕ ಹೋರಾಟ ನಡೆಸಲು ಮುಂದಾಗಿದೆ. ಹೈಕಮಾಂಡ್ ಎಚ್ಚರಿಕೆಗಳಿಗೂ ಬಗ್ಗದ ಯತ್ನಾಳ್ ಟೀಮ್ ದೆಹಲಿಗೆ ಬಂದು ವಿವರಣೆ ನೀಡುವಂತೆ ಹೈಕಮಾಂಡ್ ಕಟ್ಟಪ್ಪಣೆ ನೀಡಿದೆ. ಬಾಗಲಕೋಟೆ ಬೆಳಗಾವಿ ಪ್ರವಾಸದ ನಂತರ ದೆಹಲಿಗೆ ಪ್ರಯಾಣ ಬೆಳೆಸಲು ಮುಂದಾಗಿದ್ದಾರೆ. ಡಿಸೆಂಬರ್ 2ರಂದು ಯತ್ನಾಳ್ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಸೇರಿದಂತೆ ಸಿದ್ದೇಶ್ವರ್, ಬಿಪಿ ಹರೀಶ್, ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ದೆಹಲಿಯಲ್ಲೇ ಅತೃಪ್ತರಿಗೆ ಮೂಗುದಾರ ಹಾಕಲಿದೆಯಾ ಹೈಕಮಾಂಡ್? ತೀವ್ರ ಕುತೂಹಲ ಕೆರಳಿಸಿದೆ ಬಿಜೆಪಿ ಹೈಕಮಾಂಡ್ ನಡೆ.